ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ನನ್ನ ವಿಡಿಯೋನಲ್ಲಿ ಬಿರಂಜಿಯನ್ನು ಮತ್ತು ಹೆಣಗಾಯಿ ಯಾವ ಥರ ಮಾಡ್ತಾರೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಫ್ರೆಂಡ್ಸ್. ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮಸಾಲ ಅಂದರೆ ಕರಿಮೆಣಸಿನಕಾಳು, ಚಕ್ಕಿ, ಲವಂಗ ಮತ್ತು ಏಲಕ್ಕಿ, 1 ಕಪ್ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ. ಇವಾಗ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಅದು ಕಾದಾದಮೇಲೆ ಬೆಣ್ಣೆ ಹಾಕ್ಕೋಬೇಕು. ಜೀರಿಗೆನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕರಿಬೇವು, ಅನಂತರ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ಏನು ತೋರಿಸಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟು ಹಾಕಿಬಿಡಿ. ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವು ಎಷ್ಟರದ್ದು ಅನ್ನ ಮಾಡ್ಕೊತೀರಲ್ಲ ಅಷ್ಟು ನೀವು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. 1/2 ಕಪ್ ಕಾಯಿ ತುರಿ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಹತ್ರ ಅಕ್ಕಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು. ನಾನಿವಾಗ 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟು ವಿಷಲ್ ಹೊಡಿಸ್ತೀರೋ ನೋಡಿ. 1, 2, 3 ಹೊಡಿಸ್ತೀರ ಯಾವಾಗಲೂ ಎಲ್ಲರ ಮನೆಯಲ್ಲೂ. ನಾನು ನೋಡಿದ ಪ್ರಕಾರ ನಿಮ್ಮ ಮನೆಗೆ ಎಷ್ಟು ವಿಷಲ್ ಬೇಕು ನೋಡಿ ಅಷ್ಟು ಹೊಡಿಸ್ಕೊಂಬಿಡಿ. ಹೊಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ. ವಿಷಲೆಲ್ಲ ಆದಮೇಲೆ ಅನ್ನ ಆದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಮುಗೀತು ಫ್ರೆಂಡ್ಸ್. ಇಷ್ಟೇ ಬಿರಂಜಿಯನ್ನು. ಇಂಗ್ರೀಡಿಯೆಂಟ್ಸ್ ನೋಡೋಣ ಫ್ರೆಂಡ್ಸ್. 1 ಕಪ್ ಕಾಯಿ ತುರಿ, ಶೇಂಗಾ ಕಾಳು, ಪುಟಾಣಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಈರುಳ್ಳಿ, ಟೊಣಗಾಯಿ, ಹುಣಸೆ ಹಣ್ಣು, ಎಣ್ಣೆ ತೊಗೋಬೇಕು. ಆಮೇಲೆ ಮಸಾಲ ಐಟಮ್ಸ್ ಬಂದುಬಿಟ್ಟು ಅರಿಶಿನ, ನಾವು ನಾರ್ಮಲ್ ಏನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಮನೇಲಿ ಅದು, ಗುರಳ್ ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋದು ಹೇಗಂತೆ ನೋಡೋಣ. ಮಿಕ್ಸಿ ಜಾರಿಗೆ ನಾನು ಆಲ್ರೆಡಿ ಈ ಥರ ಶೇಂಗಾನ ಹುರಿದು ಇಟ್ಕೊಂಡಿದ್ದೀನಿ. ಆ ಹುರಿದಿರೋ ಶೇಂಗಾನ ಹಾಕಬೇಕು. ಆನಂತರ ಪುಟಾಣಿ ಹಾಕಬೇಕು. ಆನಂತರ ಕರಿಬೇವು, ಆನಂತರ ಬೆಳ್ಳುಳ್ಳಿ ಹಾಕಬೇಕು. ಇದೇನು ಮಸಾಲ ತೊಗೊಂಡಿದ್ವಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಬೇಕು. ಮಿಕ್ಸಿ ಮಾಡ್ಕೊಳ್ಳಿ. ಇಷ್ಟು ಮಿಕ್ಸಿ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ಫ್ರೆಂಡ್ಸ್ ಈ ಕಾಯಿ ತುರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ. ಹುಳಿ ಹಾಕ್ಕೊಳ್ಳಿ. ಹುಳಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಂತರ ನೀವು ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೆಣಗಾಯಿನ ಈ ಥರ ಕಟ್ ಮಾಡ್ಕೊಂಡು ಬೀಜ ತಿಕ್ಕೊಂಡು ತುಂಬ್ಕೊಳ್ಳಿ ಫ್ರೆಂಡ್ಸ್. ಈ ಥರ ತುಂಬ್ಕೊಂಡಾದ್ಮೇಲೆ ಒಂದೊಂದನ್ನು ಎಣ್ಣೆಯಲ್ಲಿ ಬೇಯಕ್ಕೆ ಇಟ್ಬಿಡಿ. ಫಸ್ಟು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ನೀವು. ಲಿಡ್ ಮುಚ್ಚಿಬಿಡಿ. ಕಾಣ್ತಾ ಇದೆಯಲ್ಲ ದೊಣಗಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಪೂರ ಹಿಂಗೆ ಬೇಯೋತನ ನಾವು ಬಿಟ್ಬಿಟ್ಟು ಆನಂತರ ಮಸಾಲೆನ ಹಾಕ್ಕೋಬೇಕು. ಮಸಾಲೆನ ಹಾಕ್ಕೊಂಡು ಕೈ ಆಡಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋಕ್ಕೆ ಬಿಡಬೇಕು. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತೆಳು ಬೇಕಂದರೆ ತೆಳು ಮಾಡ್ಕೋಬೇಕು, ಇಲ್ಲ ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಗಟ್ಟಿ ಏನಾದರೂ ಮಾಡ್ಕೋಬೇಕು. ನೀರು ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೈನಲಾಗಿ
ನಂದು ಡೊಣಗಾಯಿ ಹೆಣಗಾಯಿ ಪ್ರಿಪೇರ್ ಆಗಿದೆ. ಈ ಥರ ಹಿಂಗೆ ಕನ್ಸಿಸ್ಟೆನ್ಸಿ. ನಂಗೆ ಸ್ವಲ್ಪ ತೆಳು ಬೇಕಾಗಿರೋಂದ್ರೆ ತೆಳು ಮಾಡ್ಕೊಂಡಿದ್ದು, ನಿಮ್ಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ರುಚಿಕರವಾದ ಬಿರಂಜಿ ಅನ್ನ ಮತ್ತು ಹೆಣಗಾಯಿ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.